ನಮಸ್ಕಾರ ವೀಕ್ಷಕರೇ, ನಾ ವೈಭವ್ ಪಾಟೀಲ್. ವೀಕ್ಷಕರೇ, ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ವೀಕ್ಷಕರೇ, ಇವತ್ತಿನ ಈ ವಿಡಿಯೋನಾಗ ನಾವು ಟಾಪ್ 5 ಸೆಕ್ಟರ್ಗಳ ಬಗ್ಗೆ ತಿಳ್ಕೊಳ್ಳೋಣ ನೋಡ್ರಿ. ಇವು 5 ಸೆಕ್ಟರ್ಗಳು ಫ್ಯೂಚರ್ನಾಗ ನಮಗೆ ಭಾಳ ರಿಟರ್ನ್ ಕೊಡ್ಬೋದು. ಈಗ ಸ್ವಾತಂತ್ರ್ಯ ದಿನಾಚರಣೆ ದಿನ ಇವು 5 ಸೆಕ್ಟರ್ ಬಗ್ಗೆ ತಿಳ್ಕೊಂಡ್ರೆ ಫ್ಯೂಚರ್ನಾಗ ನಾವು ಫೈನಾನ್ಷಿಯಲಿ ಸ್ವತಂತ್ರ ನಮಗೆ ಸಿಗ್ಬೋದಾ. ನಾನು ವೀಕ್ಷಕರೇ ಇದು ವಿಡಿಯೋನ ಒಟ್ಟು ಸ್ಕಿಪ್ ಮಾಡಿಲ್ದ ಫುಲ್ ವಿಡಿಯೋನ ನೋಡ್ರಿ ವೀಕ್ಷಕರೇ. 1ನೇ ಸೆಕ್ಟರ್ ಯಾವ್ದು ಅಂತಂದ್ರೆ ಫಾರ್ಮಾ ಸೆಕ್ಟರ್. ವೀಕ್ಷಕರೇ, ಫಾರ್ಮಾ ಸೆಕ್ಟರ್ದ ಗ್ರೋತ್ ರೇಟ್ ನನಗ್ರೆ ಅನಿಸ್ತೈತಿ ಭಾಳ ಐತಿ. ನೀವು ಫಾರ್ಮಾ ಸೆಕ್ಟರ್ನ ಹಿಂದೆ ಆದರೆ ಒಂದು ಚಲೋ ಗುಡ್ ಮಿಡ್ ಕ್ಯಾಪ್ ಕಂಪ್ನಿಯನ್ನು ಹುಡುಕ್ರೆ ಹೆಚ್ಚು ರಿಟರ್ನ್ ಅನ್ನ ಕೊಡ್ಬೋದ, ಮತ್ತು ಸ್ಮಾಲ್ ಕ್ಯಾಪ್ ಕಂಪ್ನಿ ಹುಡುಕಿದ್ರೆ ಮಲ್ಟಿ ಬ್ಯಾಗರ್ ರಿಟರ್ನ್ ಅನ್ನ ಕೊಡ್ಬೋದ, ಮತ್ತು ಲಾರ್ಜ್ ಕ್ಯಾಪ್ ತೊಗೊಂಡ್ರೂ ನೀವು 20-25% ಕಣ್ಣು ಮುಚ್ಚಿ ಕೊಡ್ತೈತಿ. ಅನಾನ ವೀಕ್ಷಕರೇ, ಚಲೋ ಫಂಡಮೆಂಟಲ್ ಇದ್ದಿದ್ದ ಫಾರ್ಮಾ ಕಂಪ್ನಿ ಅದ್ರ ಬಿಸ್ನೆಸ್ ಮತ್ತು ನೀವು ಆ ಕಂಪ್ನಿದು ಗುಳಿಗೆಯನ್ನ ಯೂಸ್ ಮಾಡಿರ್ಬೇಕು ಪ್ರಾಡಕ್ಟನ್ನು. ಅಂಥ ಕಂಪ್ನಿಗಳ್ನಾಗ ಇನ್ವೆಸ್ಟ್ ಮಾಡ್ರಿ, ಅಂದ್ರೆ ನಿಮ್ಗೆ ಚಲೋ ರಿಟರ್ನ್ ಸಿಗ್ಬೋದ ಫ್ಯೂಚರ್ನಾಗ. ನಾನು 1ನೇ ಸೆಕ್ಟರ್ ಫಾರ್ಮಾ ಸೆಕ್ಟರ್ ಮ್ಯಾಗ್ರಿ ನಾ ಭಾಳ ಬುಲ್ಲಿಶ್ ಇದೇನ್ರಿ ವೀಕ್ಷಕರೇ. 2ನೇ ಸೆಕ್ಟರ್ ಯಾವ್ದಂತಂದ್ರೆ FMCG, ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗುಡ್ಸ್. ವೀಕ್ಷಕರೇ, FMCG ಇದು ನನಗ್ರೆ ಮೊದ್ಲಿಂದ ಬುಲ್ಲಿಸಿದಾರ, ಭಾಳ ಮಂದಿ ಬುಲ್ಲಿಸಿದಾರ, ಮತ್ತು FMCG ಬೇಕ್ರಿ ವೀಕ್ಷಕರೇ. FMCG ಅಂತಂದ್ರೆ ಹಲ್ ತಿಕ್ಕೊಳಕ್ ಪೇಸ್ಟ್ ಅದು ಯೂಸ್ ಮಾಡ್ತೀವಲ್ಲ ರೀ, ಸಾಬೂನ್ ಆಗಲಿ ಇದಾಗಲಿ ದಿನನಿತ್ಯ ನಾವು ಏನು ಯೂಸ್ ಮಾಡ್ತೀವಲ್ಲ ರೀ, ಅದು FMCG ಪ್ರಾಡಕ್ಟ್ನಾಗ ಬರ್ತೈತಿ. ಅವು ಪ್ರಾಡಕ್ಟ್ಗಳ್ರಿ ನಮಗೆ ಬೇಕ ಏನು ಕೋವಿಡ್ ಬರಲಿ ಏನು ಬಂದ್ರೂ ನಾವು FMCG ಪ್ರಾಡಕ್ಟ್ಸ್ರೇ ಯೂಸ್ ಮಾಡೇವೆ. FMCG ಪ್ರಾಡಕ್ಟ್ಗಳು ಸ್ವಲ್ಪ ಕಡಿಮೆ ರಿಟರ್ನ್ ಕೊಡ್ಬೋದು, ಬಟ್ ವೀಕ್ಷಕರೇ ಕನ್ಸಿಸ್ಟೆನ್ಸಿ ರಿಟರ್ನ್ ಕೊಡ್ತಾವ. ಎಂಥ ಬೇರ್ ಮಾರ್ಕೆಟ್ ಬರಲಿ ಏನೂ ಬರಲಿ ಅವು ನಿಮಗೆ ಒಟ್ಟು ಧೋಕಾನ ಕೊಡಂಗಿಲ್ಲ. ನಾನು ವೀಕ್ಷಕರೇ, ನಿಮ್ದು ಪೋರ್ಟ್ಫೋಲಿಯೋನಾಗ FMCG ಸೆಕ್ಟರ್ನಾಗಿನ ಸ್ಟಾಕ್ಗಳನ್ನು ಇದ್ದೇ ಇರಬೇಕು. ವೀಕ್ಷಕರೇ, 3ನೇ ಸೆಕ್ಟರ್ ಯಾವ್ದಂತಂದ್ರೆ ಬ್ಯಾಂಕಿಂಗ್ ಸೆಕ್ಟರ್ ಮ್ಯಾಗನು ನಂದ ವ್ಯೂವ ಭಾಳ ಬುಲ್ಲಿಶ್ ಐತಿ ನೋಡ್ರಿ. ಯಾಕಂದ್ರೆ ವೀಕ್ಷಕರೇ, ನಮ್ಮ ದೇಶ 2ನೇ 3ನೇ ಸ್ಥಾನನಾಗ ಬರ್ಬೇಕಂತಂದ್ರೆ ಭಾಳ ಡೆವಲಪ್ ಆಗ್ಬೇಕು. ಅತ್ತಾರೆ ಬ್ಯಾಂಕಿಂಗ್ ಸೆಕ್ಟರ್ ಇರಬೇಕು. ಬ್ಯಾಂಕಿಂಗ್ ಸೆಕ್ಟರ್ ಏರಿದ್ರನ ನಮ್ಮ ದೇಶ ಡೆವಲಪ್ ಆಗಕ್ಕೆ ಸಾಧ್ಯ ಐತಿ. ಯಾಕಂದ್ರೆ ವೀಕ್ಷಕರೇ, ನಮ್ಮ ಕಂಪ್ನಿಗಳದು ದೊಡ್ಡ ಬೆಳಿಬೇಕಂದ್ರೆ ಸಾಲ ಬೇಕಾಗ್ತೈತಿ. ಸಾಲ ಬ್ಯಾಂಕ್ಗಳ ಕೊಡ್ತಾವ. ನಾನು ಬ್ಯಾಂಕ್ ಸೆಕ್ಟರು ಬೇಕ ನಮ್ಮ ದೇಶನಾಗ. ನಾನು ಬ್ಯಾಂಕಿಂಗ್ ಸೆಕ್ಟರ್ ಮ್ಯಾಗನು ನಾ ಬುಲ್ಲಿಶ್ ಇದ್ದೇನೆ ವೀಕ್ಷಕರೇ. ಮತ್ತು ವೀಕ್ಷಕರೇ, 4ನೇ ಸೆಕ್ಟರ್ ಯಾವ್ದಂತಂದ್ರೆ IT ಸೆಕ್ಟರ್ ಎವರ್ ಗ್ರೀನ್ ಸೆಕ್ಟರ್ ರೀ. IT ಸೆಕ್ಟರ್ನಾಗೇನು ನೀವು ಚಲೋ ಕಂಪ್ನಿಗಳನ್ನು ಹುಡುಕಿ ಇನ್ವೆಸ್ಟ್ ಮಾಡಿದ್ರೆ ಭಾಳ ರಿಟರ್ನ್ ಕೊಡ್ತಾವ್ರಿ. ಮೊದಲು ಕೊಡ್ತಾವ, ಈಗನೂ ಕೊಡ್ತಾವ ಐತ್ರಿ ವೀಕ್ಷಕರೇ. ನಾನು IT ಸೆಕ್ಟರ್ನಾಗನು ನಾ ಭಾಳ ಬುಲ್ಲಿಶ್ ಇದ್ದೇನೆ. ಮತ್ತು ವೀಕ್ಷಕರೇ, 5ನೇ ಸೆಕ್ಟರ್ ಯಾವ್ದಂತಂದ್ರೆ ಕೆಮಿಕಲ್ ಸೆಕ್ಟರು ಇರಬೇಕ್ರಿ. ಕೆಮಿಕಲ್ ಚೀನಾ ಮ್ಯಾಗ ಭಾಳ ಡಿಪೆಂಡ್ ಐತಿ ಜಗತ್ತು. ನಾನು ವೀಕ್ಷಕರೇ, ಚೀನಾದ ಮ್ಯಾಗಿಂದ ಸ್ವಲ್ಪ ಡಿಪೆಂಡೆನ್ಸಿ ಕಡಿಮೆ ಆಗ್ಬೇಕಂದ್ರೆ ನಮ್ಮ ಇಂಡಿಯನ್ದ ಕೆಮಿಕಲ್ ಸೆಕ್ಟರ್ದು ಡಿಮಾಂಡ್ ಹೆಚ್ಚಾಗ್ತೈತಿ. ಸದ್ಯನಾಗನ ಈಗ ಎಲ್ಲರೂ ಫಾರ್ಮಾ ಮತ್ತು ಕೆಮಿಕಲ್ ಮ್ಯಾಗ್ರೆ ಭಾಳ ಬುಲ್ಲಿಸಿದಾರ. ನಾನು ಕೆಮಿಕಲ್ ಸೆಕ್ಟರ್ನಾಗಿಂದ ಸ್ಟಾಕ್ನು ನಿಮ್ದು ಪೋರ್ಟ್ಫೋಲಿಯೋನಾಗ ಇರಬೇಕು. ಮತ್ತು ವೀಕ್ಷಕರೇ, ನಾ ಬೋನಸ್ ನಿಮಗೆ ಹೇಳ್ತೇನೆ ಸೆಕ್ಟರ್ಗಳು ಯಾವ ಅಂತಂದ್ರೆ ಡಿಫೆನ್ಸ್ ಸೆಕ್ಟರ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಸೆಕ್ಟರ್ಗಳು. ವೀಕ್ಷಕರೇ, BJP ಗೌರ್ಮೆಂಟ್ ಇರೋ ತಕಾರಿ ಇವ್ ಸೆಕ್ಟರ್ಗಳ ಎವರ್ ಗ್ರೀನ್ ಸೆಕ್ಟರ್ ರೀ. ಡಿಫೆನ್ಸ್ ನಿಮಗೆ ಗೊತ್ತೈತಿ, ಮೊದಲು ನಾವು ಬೇರೆ ದೇಶ ಕಡೆಯಿಂದ ಎಲ್ಲ ನಾವು ಇಂಪೋರ್ಟ್ ಮಾಡ್ಕೋತಿದ್ದು, ಬಟ್ ಈಗ ಏನಾಗೈತೆ ಅಂದ್ರೆ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡತ್ತೀವಿ ನಮ್ಮ ದೇಶನಾಗ ಡಿಫೆನ್ಸ್ ಸೆಕ್ಟರ್. ನಾನು ವೀಕ್ಷಕರೇ, ಡಿಫೆನ್ಸ್ ಸೆಕ್ಟರ್ ಮ್ಯಾಗೂ ನಿಮ್ದು ಕಣ್ಣು ಇರ್ಬೇಕು, ಮತ್ತು ಇನ್ಫ್ರಾಸ್ಟ್ರಕ್ಚರ್ ಮ್ಯಾಗ್ರೆ ಇದ್ದೇ ಇರಬೇಕು. BJP ಗೌರ್ಮೆಂಟ್ ಇದ್ರೆ ನೀವು ನೋಡಿರಬಹುದು, BJP ಗೌರ್ಮೆಂಟ್ ಇದ್ರೆ ಎಷ್ಟು ಡೆವಲಪ್ಮೆಂಟ್ ಆಗ್ತೈತಿ, ರೋಡ್ ಆಗಲಿ ಹೈವೇಸ್ಗಳಾಗಲಿ, ಮತ್ತು ನೋಡಿರ್ಬೋದು ಕನ್ಸ್ಟ್ರಕ್ಷನ್ ಭಾಳ ನಡೀತಿರ್ತೈತಿ. ನಾನು ವೀಕ್ಷಕರೇ, ಇನ್ಫ್ರಾಸ್ಟ್ರಕ್ಚರ್ ಸೆಕ್ಟರ್ ಮ್ಯಾಗೂ ನಿಮ್ದು ಕಣ್ಣು ಇರ್ಬೇಕು. BJP ಗೌರ್ಮೆಂಟ್ ಇರೋದು ಮತ್ತು ಫ್ಯೂಚರ್ನಾಗ ಹತ್ತಿರದ ನೋಡಿ, ಬಟ್ BJP ಇರೋ ತಕಾರ ಇವ್ ಸೆಕ್ಟರ್ ಎವರ್ ಗ್ರೀನ್ ಸೆಕ್ಟರ್ ರೀ. ತಿಳಿದ್ರಿ ವೀಕ್ಷಕರೇ. ಮತ್ತು ವೀಕ್ಷಕರೇ, ಎಲ್ಲಕ್ಕಿಂತ ಮೇನ್ ಸೆಕ್ಟರ್ ಯಾವುದಂತಂದ್ರೆ ರಿನ್ಯೂವಬಲ್ ಎನರ್ಜಿ ಸೆಕ್ಟರ್ಗೆ ಯಾರು ನೆನಪು ಹಾರಕ್ಕೆ ಸಾಧ್ಯನೇ ಇಲ್ಲ. ಈಗ ನೋಡಿರಬಹುದ, ನೀವು ಎಲ್ಲಿ ಹೋಗ್ತೀರ ಅಲ್ಲಿ ಹಚ್ಚಿಗ EV ಕಾರ್ EV ಎಲ್ಲಾನ ಕಾಣತ್ತವ. ಮತ್ತು ದೊಡ್ಡ ಕಂಪ್ನಿ ಸಹ EV ಗಾಡಿಗಳನ್ನ ತೆಗ್ಯಾತಾರ. ವೀಕ್ಷಕರೇ, EV ಗಾಡಿಗಳು ಬರೋದ್ರಿಂದ EV ಡಿಮಾಂಡ್ ಹೆಚ್ಚಾಗ್ತೈತಿ. ಮತ್ತು EV ಗಾಡಿ ಡಿಮಾಂಡ್ ಅವು ಹೆಚ್ಚಾಗಲಿಲ್ಲ ಅಂದ್ರೂ ನಾವು ಮನಿಯಾಗರೆ ಯೂಸ್ ಮಾಡತ್ತೇವೆ ವಿದ್ಯುತ್ತನ್ನು. ಬಟ್ ಈಗೆಲ್ಲ ಥರ್ಮಲ್ ಎನರ್ಜಿ ಅಂದಿಂದ ಪ್ರೊಡ್ಯೂಸ್ ಆಗತ್ತವ. ಥರ್ಮಲ್ ಅಂತಂದ್ರೆ ಬೆಂಕಿ ಹಚ್ಚಿ ಅವು ಕೋಲಲ್ಲೇ ತಯಾರದು ಮಾಡ್ತಾರ. ಅದ್ರಲ್ಲೇ ಏನಾಗ್ತೈತಿ, ಮತ್ತು ಎನ್ವೈರ್ಮೆಂಟ್ ಕೆಡ್ತೈತಿ, ಯಾಕಂದ್ರೆ ಅದು ಹೊಗಿ ಬರ್ತೈತ್ರಿ. ಖರೆ ರಿನ್ಯೂವಬಲ್ ಎನರ್ಜಿ, ವಿಂಡ್ ಎನರ್ಜಿ ಆಗಲಿ ಅಥವಾ ಸೋಲಾರ್ ಎನರ್ಜಿ, ಇದ್ರಲ್ಲೇ ಏನೂ ವಾತಾವರಣಗ ಏನೂ ಹೆಚ್ಚು ಪ್ರಾಬ್ಲಮ್ ಇಲ್ಲ. ನಾನು ವೀಕ್ಷಕರೇ, ಇಂಥವು ರಿನ್ಯೂವಬಲ್ ಎನರ್ಜಿ ಸೆಕ್ಟರ್ ಇರ್ತಾವಲ್ಲ ರೀ, ಆ ಸ್ಟಾಕ್ಗಳ ಮ್ಯಾಗೂ ನಿಮ್ದು ಕಣ್ಣು ಇದ್ದೇ ಇರಬೇಕು. ಅಂಥ ಸ್ಟಾಕ್ಗಳು ನೀವು ಚಲೋ ಸ್ಟಾಕ್ಗಳನ್ನು ಹುಡುಕಿದ್ರೆ ಫ್ಯೂಚರ್ನಾಗ ಮಲ್ಟಿ ಬ್ಯಾಗರ್ ರಿಟರ್ನನ್ನು ಕೊಡೋದ ಚಾನ್ಸಸ್ ಐತಿ. ನಾನು ವೀಕ್ಷಕರು ಇವೆಲ್ಲ ಸೆಕ್ಟರ್ಗಳು ನಿಮ್ದು ತಲೆಯಾಗಿರಲಿ. ವೀಕ್ಷಕರೇ, ನಾರೇ ಪರ್ಸ್ನಲಿ ಫಾರ್ಮಾ ಸೆಕ್ಟರ್ ಮತ್ತು IT ಕೆಮಿಕಲ್ ಮತ್ತು ರಿನ್ಯೂವಬಲ್ ಎನರ್ಜಿ ಸೆಕ್ಟರ್ ಮ್ಯಾಗ್ರೆ ಭಾಳ ಬುಲ್ಲಿಶ್ ಇದೇನಿ. ನಾನು 10-20 ವರ್ಷನಾಗ ಇವು ಸೆಕ್ಟರ್ಗಳನ್ನ ಇನ್ನೂ ಸ್ಟಾಕ್ಗಳು ಭಾಳ ರಿಟರ್ನ್ ಕೊಡೋದ ಚಾನ್ಸಸ್ ಐತಿ. ನಾನು ಪರ್ಸ್ನಲಿ ರೇ ಇವು 4 ಸೆಕ್ಟರ್ ಮ್ಯಾಗ್ರೆ ನಿಮ್ದು ಕಣ್ಣು ಇದ್ದೇ ಇರಬೇಕು. ತಿಳಿದ್ರಿ ವೀಕ್ಷಕರೇ, ಇಷ್ಟ ಐತಿ ವಿಡಿಯೋ. ಎಲ್ಲ ಸೆಕ್ಟರ್ನಾಗಿನೂ ಎಲ್ಲ ಚಲೋ ಫಂಡಮೆಂಟಲ್ ಚಲೋ ಇದ್ದಿದ್ದು ಕಂಪ್ನಿಗಳನ್ನು ನೀವು ಬಾಯ್ ಮಾಡಿ ಇಟ್ಕೊಂಡ್ರೆ ಫ್ಯೂಚರ್ನಾಗ ನಿಮ್ಗೆ ಹೆಚ್ಚು ರಿಟರ್ನ್ ಕೊಡೋ ಚಾನ್ಸಸ್ ಐತಿ. ನಾನು
ಈ ವಿಡಿಯೋನ ಇನ್ನೂ ಕರೆಕ್ಟ್ ನೋಡಿರ್ಕಿಲ್ಲ ಇದ್ರೆ ಇನ್ನೊಂದ್ಸಲ ಕರೆಕ್ಟ್ ನೋಡ್ರಿ ಮತ್ತು ಇವೆಲ್ಲ ಸೆಕ್ಟರ್ಗಳನ್ನ ಬರ್ಕೊಂಡು ಇಟ್ಕೊರಿ ಮತ್ತು ಇವೆಲ್ಲ ಸೆಕ್ಟರ್ನಾಗ ಏನು ಚಲೋ ಫಂಡಮೆಂಟಲ್ ಇದ್ದಿದ್ದು ಕಂಪ್ನಿಗಳನ್ನು ನೋಡ್ರಿ ಅಂದ್ರೆ ನಿಮ್ಗೆ ಕರೆಕ್ಟ್ ಗುರ್ತಾಗ್ತಾವೆ ಲಿಸ್ಟ್ಗಳು ಅದ್ರಾಗ ಸ್ವಲ್ಪ ಸ್ವಲ್ಪ ರೊಕ್ಕ ಹಾಕ್ಕೊಂತ ಹೋಗ್ರಿ ಅಂದ್ರೆ ನಿಮ್ದು ಪೋರ್ಟ್ಫೋಲಿಯೋನ ಡೈವರ್ಸಿಫೈ ಇರ್ತೈತಿ ಮತ್ತು ಇವೆಲ್ಲ ಸೆಕ್ಟರ್ ಭಾಳ ಗ್ರೋತ್ ಐತ್ರಿ ಇನ್ನು ಫ್ಯೂಚರ್ನಾಗ ನಾನು ಇವ್ರ ಮ್ಯಾಗ್ರೆ ಮೊದಲು ಕನಿರ್ಬೇಕು ತಿಳಿತ್ರಿ ವೀಕ್ಷಕರೇ ಇಷ್ಟೇ ಐತಿ ವಿಡಿಯೋ ಚಲೋ ಅನ್ಸಿ ವಿಡಿಯೋ ಲೈಕ್ ಮಾಡಿರಿ ಈ ಚಾನಲ್ ಮ್ಯಾಗ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಂಟೆಂಟ್ನ ವಿಡಿಯೋ ಮಾಡ್ತಿರ್ತೇನೆ ಮತ್ತು ಕಮೆಂಟ್ ಸೆಕ್ಷನ್ಯಾಗ ಜೈ ಹಿಂದ್ ಅಂತ ಕಮೆಂಟ್ ಮಾಡಿರಿ ಧನ್ಯವಾದಗಳು.